ಮ್ಯೂಸಿಕ್ ಮೈಲಾರಿ ಅವರು ಸದ್ಯದ ಮಟ್ಟಿಗೆ ಇನ್ನ ಜೈಲು ಒಳಗಡೆ ಇದ್ದಾರೆ. ನಿಜವಾಗ್ಲೂ ಮ್ಯೂಸಿಕ್ ಮೈಲಾರಿ ಆಚೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಲಾಯರ್ಸ್ಗಳು ಮತ್ತೆ ಪೊಲೀಸರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಒಂದು ಕೇಸ್ ಇದೆಯಲ್ಲ ತುಂಬಾನೇ ಸ್ಟ್ರಾಂಗ್ ಮತ್ತೆ ತುಂಬಾನೇ ಟಫ್ ಆಗಿರುವಂತ ಕೇಸ್ ಇದು. ಯಾಕೆಂದ್ರೆ ಅದು ಕಂಪ್ಲೇಂಟ್ ಕೊಟ್ಟಿರೋದು ಚಿಕ್ಕ ವಯಸ್ಸಿನ ಒಂದು ಹುಡುಗಿ, ಏನಿಲ್ಲ ಅಂದ್ರೂ 15 ವರ್ಷ ಅಷ್ಟೇನೆ. ಇಫ್ ಇನ್ ಕೇಸ್ ಏನಾದ್ರು ಇದು ಸಾಬೀತಾಗ್ಬಿಟ್ರೆ ತುಂಬಾ ದೊಡ್ಡ ಎಡ್ವಟ್ಟು ಮತ್ತೆ ಕಷ್ಟದ ಪರಿಸ್ಥಿತಿಯಲ್ಲಿ ಮ್ಯೂಸಿಕ್ ಮೈಲಾರಿ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅದು ಏನಾದರೂ ಸಾಬೀತಾದ್ರೆ ಮ್ಯೂಸಿಕ್ ಮೈಲಾರಿ ಅವರಿಗೆ ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುವಂತಹ ಸಾಧ್ಯತೆ ಇದೆಯಂತೆ. ಸೊ ನಿಜವಾಗ್ಲೂ ಮ್ಯೂಸಿಕ್ ಮೈಲಾರಿ ತಪ್ಪು ಮಾಡಿದರೋ ಇಲ್ವೋ ಗೊತ್ತಿಲ್ಲ, ಅದೇ ತನಿಖೆ ಆಗ್ತಾ ಇರುವಂತದ್ದು. ಸೊ ಅಲ್ಲಿಯ ತನಕ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು. ನ್ಯಾಯಾಂಗ ಬಂದ್ರೆ 14 ದಿವಸ ಅಂತ ಹೇಳಲಾಗಿತ್ತು, ಕಾದು ನೋಡಬೇಕು. ಇನ್ನೊಂದು 2-3 ದಿವಸದಲ್ಲಿ ಏನಾಗುತ್ತೆ, 14 ದಿವಸ ಮುಕ್ತಾಯ ಆಗುತ್ತಲ್ಲ, ಮುಂದೆ ಏನ್ ಮಾಡ್ತಾರೆ, ನ್ಯಾಯಾಲಯ ಕೋರ್ಟ್ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ಮ್ಯೂಸಿಕ್ ಮೈಲಾರಿ ಅವರ ವಿಚಾರದಲ್ಲಿ ಕಾದು ನೋಡಬೇಕಿದೆ. ಮ್ಯೂಸಿಕ್ ಮೈಲಾರಿ ಅವರನ್ನ ತುಂಬಾ ಜನ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಆದರೆ ಈ ರೀತಿ ಮ್ಯೂಸಿಕ್ ಮೈಲಾರಿ ಅವರು ನಿಜವಾಗ್ಲೂ ಮಾಡಿದಾರೋ ಇಲ್ವಂತ ಜನರಿಗೂ ಕೂಡ ಕ್ಲಾರಿಟಿ ಇಲ್ಲ. ಇದನ್ನ ಮ್ಯೂಸಿಕ್ ಮೈಲಾರಿ ಅವರ ಹತ್ರ ಕೇಳಿದಾಗ, ನಾನು ಆ ರೀತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಯಾಕೆ ಆ ರೀತಿ ಮಾಡಕ್ಕೆ ಹೋಗ್ಲಿ, ನನಗೆ ಹೆಂಡತಿ ಮತ್ತೆ ಮಗು ಕೂಡ ಇರುವಂಥದ್ದು, ನಾನು ಬೇರೆಯವರ ಆ ರೀತಿ ಎಲ್ಲ ಮಾಡಕ್ಕೆ ಹೋಗಲ್ಲ, ನನ್ನ ಒಂದು ಟೀಮ್ ಎಲ್ರಿಗೂ ಕೂಡ ಗೌರವವನ್ನು ಕೊಡ್ತೀನಿ. ಸೊ ಹೀಗೆಂದು ಮ್ಯೂಸಿಕ್ ಮೈಲಾರಿ ಅವರು ತಮ್ಮ ಅಭಿಪ್ರಾಯ ಸತ್ಯವನ್ನ ತಿಳಿಸಿದ್ದಾರೆ. ಬಟ್ ಇಲ್ಲಿ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಬಟ್ ಹುಡುಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಧರಿಸಿ ಈ ಒಂದು ಪೋಕ್ಸೋ ಕೇಸ್ ಇದೆಯಲ್ಲ ತುಂಬಾನೇ ಟಫ್ ಕೇಸ್, ಇದು ತುಂಬಾನೇ ಸ್ಟ್ರಾಂಗ್ ಕೇಸ್ ಕೂಡ ಆಗುತ್ತೆ. ಇದು ಈ ರೀತಿಯ ಒಂದು ಕೇಸ್ನಲ್ಲಿ ಸಿಲುಕಿಕೊಂಡಿದ್ದಾರೆ ಇದೀಗ ಮ್ಯೂಸಿಕ್ ಮೈಲಾರಿ.